ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26-27 ವಾಕ್ಯ. ಕೊಲೋಷಿಯನ್ಸ್ ಚಾಪ್ಟರ್ 1 ವರ್ಸ್ 26 and 27. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಹಲ್ಲೆಲೂಯಾ. ಆ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲಗಳು ಯುಗಗಳಿಂದ ತಲಾಂತರಗಳಿಂದ ಮರೆಯಾಗಿದ್ದ ಒಂದು ಮರ್ಮ. There was a mystery, there was a secret which was hidden for ages, for generations. ಅದನ್ನು ದೇವರು ತನ್ನ ಜನರಿಗೆ ತಿಳಿಯಪಡಿಸುವ ಸಮಯ ಬಂದಾಗ ಅವರದನ್ನು ನಮ್ಮ ಪಿತೃಗಳಿಗೆ ತಿಳಿಯಪಡಿಸಿದರು. ಇವತ್ತು ನಮ್ಮ ಒಳಗಡೆ ನಮಗೂ ಅದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುವಂತೆ ಮಾಡಿದ್ದಾರೆ. ಆ ಮರ್ಮ ಏನು? ಆ ಅತಿಶಯವಾದ, ಆ ಅದ್ಭುತವಾದ ಮರ್ಮ ಯಾವುದು? ಆ ಸೀಕ್ರೆಟ್ ಏನು? ಇದು ಅನೇಕರಿಗೆ ಸೀಕ್ರೆಟ್ ಆಗಿರುವ ವಿಷಯ, ಆದರೆ ದೇವರನ್ನು ನಂಬಿರುವ ನಮಗೂ ಇದು ಈಗ ಹಲ್ಲೆಲೂಯಾ ಬೆಳಕಿಗೆ ಬಂದಿದೆ. ಹಲ್ಲೆಲೂಯಾ. ಅದೇನು? ಲೋಕಕ್ಕೆ ರಕ್ಷಕನಾಗಿ, ಲೋಕಕ್ಕೆ ಬೆಳಕಾಗಿದ್ದ ಯೇಸು ಸ್ವಾಮಿ ನಮ್ಮ ಒಳಗಡೆ ವಾಸ ಮಾಡುವುದೇ ಆ ಸೀಕ್ರೆಟು, ಆ ಮಿಸ್ಟ್ರಿ, ಆ ಮರ್ಮ, ಆ ಅತಿಶಯವಾದ, ಆ ಪ್ರಭಾವ ತುಂಬಿದ, ಅಟ್ಸ್ ಅ ಗ್ಲೋರಿಯಸ್ ಸೀಕ್ರೆಟ್. ಅದು ಮಹಿಮೆ ತುಂಬಿದ ಒಂದು ಸತ್ಯ. ಹಲ್ಲೆಲೂಯಾ. ಮಹಿಮೆಯುಳ್ಳ ದೇವರು ಮಣ್ಣಿನ ಮಡಿಕೆಯಾಗಿರುವ ನಮ್ಮ, ಸಾಧಾರಣವಾಗಿರುವ ನಮ್ಮ ಒಳಗಡೆ ಬಂದು ಉದಯಿಸಿದ್ದು, ಹುಟ್ಟಿದ್ದು, ಅಥವಾ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದು. ಅದು ಮಾತ್ರವಲ್ಲದೆ, ನಮ್ಮನ್ನು ಆಯ್ಕೆ ಮಾಡಿದ್ದು ಮಾತ್ರವಲ್ಲದೆ, ನಮಗೆ ಈ ಗುಟ್ಟನ್ನು ತಿಳಿಸಿದ್ದು ಮಾತ್ರವಲ್ಲದೆ, ಹಲ್ಲೆಲೂಯಾ, ಈ ಮರ್ಮ ನಮ್ಮ ಒಳಗಡೆ ಇದೆ. ಈ ಅತಿಶಯವಾದ ದೇವರು, ಈ ಮಹಿಮೆಯುಳ್ಳ ದೇವರು, ಈ ದೊಡ್ಡ ದೇವರು ನಮ್ಮ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ. ಇದನ್ನು ನಾವು ತಿಳ್ಕೊಳ್ಳುವಾಗ ನಮಗೆ ಈ ಜೀವನದ ಪ್ರಯಾಣ, ಜೀವನದ ಕಷ್ಟವು ಸುಲಭವಾಗುತ್ತದೆ. ಗಾಡ್ ಇಸ್ ಇನ್ ಮೀ, ಕ್ರೈಸ್ಟ್ ಇಸ್ ಇನ್ ಸೈಡ್ ಆಫ್ ಮೀ ಆಸ್ ಅ ಹೋಪ್, ಆಸ್ ಅ ಗ್ಲೋರಿಯಸ್ ಹೋಪ್. ಹಲ್ಲೆಲೂಯಾ. ನಿರೀಕ್ಷೆಯನ್ನು ಉಂಟು ಮಾಡುತ್ತಾ ಇದ್ದಾರೆ ಒಳಗಡೆ. ಹಲ್ಲೆಲೂಯಾ. ನಮ್ಮ ಒಳಗಡೆ ಇರುವ ದೇವರು ನಮಗೆ ಕತ್ತಲಲ್ಲಿಯೂ ನಿರೀಕ್ಷೆ ಉಂಟು ಮಾಡುವ ದೇವರು, ನಮಗೆ ದಾರಿ ತೋರಿಸುವ ದೇವರು. ಇದನ್ನು ನಾವು ತಿಳ್ಕೊಂಡು ಸಂತೋಷ ಪಡೋಣವ. ಕಣ್ಣು ಮುಚ್ಚಿ ದೇವರಿಗೆ ಹಲ್ಲೆಲೂಯಾ ಸ್ತೋತ್ರ ಮಾಡೋಣ. ಯೇಸು ಸ್ವಾಮಿ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದು, ಅಥವಾ ನಮ್ಮ ಸಂಗಡ ಇವತ್ತು ಮಾತನಾಡುತ್ತಾ ಇರುವುದಕ್ಕೆ ಒಂದು ಕಾರಣವಿದೆ. ಹಲ್ಲೆಲೂಯಾ. ಆತನು ಆ ಮರ್ಮವನ್ನು ನಿಮಗೆ ತಿಳಿಸುತ್ತಾ ಇದ್ದಾನೆ. ಆ ಮರ್ಮ ನಾವು ಮರೆತು ಬಿಟ್ಟಿದ್ದೀವ. As have we forgotten, because of the darkness, because of the dark times, have we forgotten that, hallelujah, Christ is inside me. I have a hope inside me. I have a creator inside me. I have a all powerful God inside me. ನನ್ನ ಒಳಗಡೆ ಇಷ್ಟು ದೊಡ್ಡ ದೇವರು ಇದ್ದಾರೆ ಎಂಬುದಾಗಿ ನಾನು ಮರೆತು ಬಿಟ್ಟಿದ್ದೀನ. ಅದನ್ನು ದೇವರು ನಿಮಗೆ ಇವತ್ತು ಜ್ಞಾಪಕಪಡಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. I am with you. ನಾನು ನಿನ್ನ ಸಂಗಡ ಇದ್ದೀನಿ. ನಾನು ನಿನ್ನನ್ನು ನಡೆಸುವೆನು. ಇಡೀ ತಿಂಗಳು ನಾನು ನಿನ್ನನ್ನು ನಡೆಸುವೆನು. ಪ್ರತಿದಿನ ನಾನು ನಿನ್ನನ್ನು ನಡೆಸುವೆನೆಂಬುದಾಗಿ ಜ್ಞಾಪಕಪಡಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಜನರಿಗೆ ಒಂದು ಸೀಕ್ರೆಟ್ ಆಗಿದೆ ಅದು. ಅಯ್ಯೋ, ಇವರ ಜೀವನ ಹೇಗೆ ಸಾಗುತ್ತಾ ಇದೆ, ಇವರ ಹೇಗೆ ಬದುಕುತ್ತಾ ಇದ್ದಾರೆ, ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿಯೂ ಇವರು ಬದುಕುವುದು ಹೇಗೆ ಎಂಬ ಆ ಮರ್ಮ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅವರು ತಿಳಿದುಕೊಳ್ಳುವ ಹಾಗೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ ಈ ತಿಂಗಳು. ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರು ನಮ್ಮ ಒಳಗಡೆ ಇರುವುದು, ವಾಸವಾಗಿರುವುದು ದೊಡ್ಡ ಒಂದು ಸೀಕ್ರೆಟ್ಟು. ಅದನ್ನು ಹಲ್ಲೆಲೂಯಾ ನಾವು ತಿಳ್ಕೊಳ್ಳೋಣ, ಅರಿತುಕೊಳ್ಳೋಣ. ನಮ್ಮ ಒಳಗಡೆ ಇರುವವರು ಯಾರು? ಅವರು ಕತ್ತಲನ್ನು ಬೆಳಕು ಮಾಡುವ ದೇವರು, ಕಣ್ಣೀರನ್ನು ಒರೆಸುವ ದೇವರು, ಕಷ್ಟವನ್ನು ಪರಿಹಾರ ಮಾಡುವ ದೇವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.